ಈ ಕನಸುಗಳು ಬಿದ್ದರೆ ನಿಮ್ಮ ಮರಣ ಫಿಕ್ಸ್. ಎಚ್ಚರವಾಗಿರಿ. ಪ್ರತಿಯೊಂದು ಕನಸುಗಳು ತನ್ನದೇ ಆದ ಅರ್ಥವನ್ನು ಮಹತ್ವವನ್ನು ಒಳಗೊಂಡಿದೆ. ಕನಸುಗಳು ನಮ್ಮ ಮರಣದ ಸೂಚನೆಯನ್ನು ನೀಡುತ್ತದೆ. ನಾವು ಕಾಣುವ ಯಾವೆಲ್ಲ ಕನಸುಗಳು ನಮ್ಮ ಮರಣವನ್ನು ಸೂಚಿಸುತ್ತದೆ. ಇಂತಹ ಕನಸುಗಳ ಬಗ್ಗೆ ಎಚ್ಚರ. ಕನಸುಗಳು ಅದರದೇ ಆದ ಸ್ಥಾನವನ್ನು ಹೊಂದಿರುತ್ತದೆ. ನಾವು ಕಾಣುವ ಪ್ರತಿಯೊಂದು ಕನಸುಗಳು ಖಂಡಿತವಾಗಿಯೂ ನಮ್ಮ ಜೀವನದೊಂದಿಗೆ ಅಗಾಧವಾದ ಸಂಬಂಧವನ್ನು ಹೊಂದಿರುತ್ತವೆ. ನಾವು ಕಾಣುವ ಕನಸುಗಳಲ್ಲಿ ಕೆಲವು ಕನಸುಗಳು ನಮಗೆ ಸಂತೋಷವನ್ನುಂಟು ಮಾಡಿದರೆ, ಇನ್ನು ಕೆಲವು ಕನಸುಗಳು ನಮಗೆ ಭಯದಲ್ಲಿ ಬದುಕುವಂತೆ ಮಾಡುತ್ತದೆ. ಇನ್ನು ಅನೇಕ ಬಾರಿ ನಾವು ತುಂಬ ವಿಚಿತ್ರವಾದ ಕನಸುಗಳನ್ನು ನೋಡುತ್ತೇವೆ. ಅದರ ಅರ್ಥವನ್ನು ತಿಳಿದುಕೊಳ್ಳಲು ತುಂಬ ಕಷ್ಟವಾಗಬಹುದು. ಆದರೆ ಸಾವಿನ ಅಥವಾ ಮರಣದ ಕನಸುಗಳು ಯಾವ ಅರ್ಥವನ್ನು ನೀಡುತ್ತದೆ? ಕನಸಿನಲ್ಲಿ ದಕ್ಷಿಣಕ್ಕೆ ಹೋಗುವುದು. ನೀವು ಒಂಟೆ, ಹಾವು, ಕತ್ತೆ ಅಥವಾ ಎಮ್ಮೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತಿರುವಂತಹ ಕನಸನ್ನು ನೋಡಿದರೆ, ಅಂತಹ ಕನಸುಗಳು ನಿಮಗೆ ಬಹಳಷ್ಟು ತೊಂದರೆಗಳನ್ನುಂಟು ಮಾಡುತ್ತದೆ. ನೀವು ಸದ್ಯದಲ್ಲೇ ನಿಮ್ಮ ಮರಣವನ್ನು ಆಹ್ವಾನಿಸುವುದಾಗಿ ಹೇಳುತ್ತದೆ. ಕನಸಿನಲ್ಲಿ ದೇವರ ಕೋಪ. ನಿಮ್ಮ ಕನಸಿನಲ್ಲಿ ನೀವು ಯಾವುದೇ ದೇವರು, ದೇವತೆ ಅಥವಾ ರಾಜ ಇತ್ಯಾದಿ ಪ್ರಮುಖ ಜನರು ಕೋಪಗೊಂಡಿರುವ ರೂಪದಲ್ಲಿ ನೋಡಿದರೆ, ಅಂತಹ ಕನಸುಗಳು ಬಂದಾಗ ನೀವು ಎಚ್ಚರದಿಂದಿರಬೇಕು. ಅಂತಹ ಕನಸುಗಳು ನಿಮಗೆ ಗಂಭೀರವಾದ ಅನಾರೋಗ್ಯವನ್ನು ಉಂಟು ಮಾಡಬಹುದು. ಇನ್ನು ಕನಸಿನಲ್ಲಿ ಎಣ್ಣೆ ಕುಡಿಯುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಎಣ್ಣೆಯನ್ನು ಕುಡಿಯುವುದನ್ನು ನೋಡಿದರೆ ಅಥವಾ ಅವನ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುವಂತಹ ಕನಸುಗಳು ಬಿದ್ದಾಗ ನೀವು ಎಚ್ಚರದಿಂದಿರಬೇಕು. ಅಂತಹ ಕನಸುಗಳು ಭವಿಷ್ಯದಲ್ಲಿ ನೀವು ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಎಂದರ್ಥ. ಈ ಕನಸುಗಳಿಂದ ಮುಂದಿನ ದಿನಗಳಲ್ಲಿ ನೀವು ದೈಹಿಕ ನೋವನ್ನು ಅನುಭವಿಸಬೇಕಾಗಬಹುದು. ಇನ್ನು ಕನಸಿನಲ್ಲಿ ಪರ್ವತದಿಂದ ಬೀಳುವುದನ್ನು. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಎತ್ತರದ ಸ್ಥಳಗಳಿಂದ ಬೀಳುವ ಪರ್ವತಗಳು, ಮರಗಳು ಇತ್ಯಾದಿಗಳನ್ನು ನೋಡಿದರೆ, ಅಥವಾ ನೀರಿನಲ್ಲಿ ಮುಳುಗಿರುವುದನ್ನು ಅಥವಾ ಬೆಂಕಿಯಲ್ಲಿ ಸುಟ್ಟು ಹೋಗುವುದನ್ನು ನೋಡಿದರೆ, ಅಂತಹ ಕನಸುಗಳು ಗಂಭೀರವಾದ ಅನಾರೋಗ್ಯವನ್ನು ಸೂಚಿಸುತ್ತವೆ. ಇನ್ನು ಕನಸಿನಲ್ಲಿ ಹೂವಿನ ಹಾರವನ್ನು ನೋಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕೆಂಪು ಹೂಗಳ ಮಾಲೆಯನ್ನು ಧರಿಸಿರುವುದನ್ನು ಅಥವಾ ಎಣ್ಣೆಯನ್ನು ಹಚ್ಚಿಕೊಳ್ಳುವುದನ್ನು ನೋಡಿದರೆ, ಅಂತಹ ಕನಸುಗಳು ನಿಮ್ಮ ಜೀವನಕ್ಕೆ ನೋವುಂಟು ಮಾಡಬಹುದು. ನಿಮ್ಮ ಕನಸಿನಲ್ಲಿ ಕೊಂಬಿನ ಪ್ರಾಣಿಯು ನಿಮ್ಮ ಹಿಂದೆ ಓಡಿ ಬರುತ್ತಿರುವುದನ್ನು ನೀವು ನೋಡಿದರೆ, ಒಬ್ಬ ವ್ಯಕ್ತಿಯು ಆಡಳಿತ ಅಧಿಕಾರಿಗಳಿಂದ ಹಾನಿಗೊಳಗಾಗಬಹುದು ಎಂದರ್ಥ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.